Hello everyone, welcome to Sanmargaha classes. Let us see question number 26 of chapter Friction. Friction is a kind of boon and also a curse. How? Explain. ಫ್ರಿಕ್ಷನ್ ಅನ್ನುವಂಥದ್ದು ವರ ಮತ್ತೆ ಶಾಪ ಎರಡೂ ಹೌದು. ಹೇಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ದಾರೆ. Friction can be used to move easily, to bind two objects, to keep objects from moving, to control the speed of movement of objects. The friction between our feet and the ground helps us to walk, to stand on the ground, to stand still. ಇಲ್ಲಿ ನೋಡಿ, ನಮಗೆ ಈಸಿಯಾಗಿ ಮೂವ್ ಆಗಕ್ಕೆ ಹೆಲ್ಪ್ ಆಗುತ್ತೆ ಅಲ್ವಾ, ಯಾಕಂದ್ರೆ ಫ್ರಿಕ್ಷನ್ ಇಂದ ಗ್ರಿಪ್ ಸಿಗುತ್ತೆ. ಟು ಕೀಪ್ ಆಬ್ಜೆಕ್ಟ್ಸ್ ಫ್ರಮ್ ಮೂವಿಂಗ್, ಈಗ ಯಾವುದೋ ಒಂದು ಬಾಲ್ ಉಳ್ಕೊಂಡು ಹೋಗ್ತಾ ಇದೆ, ಸ್ವಲ್ಪ ದೂರ ಹೋದ್ಮೇಲೆ ನಿಲ್ಲುತ್ತೆ, ಯಾಕೆ? ಡ್ಯೂ ಟು ಫ್ರಿಕ್ಷನ್. ಟು ಕಂಟ್ರೋಲ್ ಸ್ಪೀಡ್ ಆಫ್ ಮೂಮೆಂಟ್ ಆಫ್ ಆಬ್ಜೆಕ್ಟ್ಸ್ ಅಲ್ವಾ, ಬಾಲ್ ಉಳ್ಕೊಂಡು ಹೋಗಿ ನಿಲ್ಲುತ್ತೆ. ದ ಫ್ರಿಕ್ಷನ್ ಬಿಟ್ವೀನ್ ಅವರ್ ಫೀಟ್ ಅಂಡ್ ದ ಗ್ರೌಂಡ್ ಹೆಲ್ಪ್ಸ್ ಅಸ್ ಟು ವಾಕ್. ಟು ಸ್ಟ್ಯಾಂಡ್ ಆನ್ ದ ಗ್ರೌಂಡ್, to stand still. When we write using a pen, the friction between tip and the paper is the reason. ನಾವು ಬರೀತಿದೀವಿ ಅಂದ್ರೆ ಪೆನ್ ಟಿಪ್ ಮತ್ತೆ ಪೇಪರ್ ನಡುವಿನ ಫ್ರಿಕ್ಷನ್ ರೀಸನ್ ಇರುತ್ತೆ. When a matchstick is scratched on matchbox, it ignites due to friction. ಫ್ರಿಕ್ಷನ್ ಇಂದಾನೆ ಅಲ್ಲಿ ಮ್ಯಾಚ್ ಸ್ಟಿಕ್ ಉರಿಲಿಕ್ಕೆ ಸ್ಟಾರ್ಟ್ ಆಗುವಂಥದ್ದು. ಫ್ರಿಕ್ಷನ್ ಹೆಲ್ಪ್ಸ್ ಟು ಮೂವ್ ಹೆವಿ ಆಬ್ಜೆಕ್ಟ್ಸ್ ಈಸಿಲಿ ಫ್ರಮ್ ಒನ್ ಪ್ಲೇಸ್ ಟು another, to increase the efficiency of machineries. These are few examples of friction being a boon to us. ಅದೇ ತರ ಸ್ಕ್ರೂ ಗೋಡೆಗೆ ಅಟ್ಯಾಚ್ ಆಗಿದೆ ಅಂದ್ರೆ ದಟ್ ಈಸ್ ಆಲ್ಸೋ ಡ್ಯೂ ಟು ಫ್ರಿಕ್ಷನ್. ಚಾಕ್ ಮತ್ತೆ ಬೋರ್ಡ್ ನಡುವೆ ಫ್ರಿಕ್ಷನ್ ಇರೋದಕ್ಕೆ ಇಲ್ಲಿ ನಾವು ಬರೀಲಿಕ್ಕಾಗತ್ತೆ. Then examples of friction being an curse. Friction can cause things like screws, ball bearings, or shoe soles to wear out. The excess of heat generated when a machine is running leads to energy loss. Friction can also produce heat, which can damage machines. ಇಲ್ಲಿ ಹಾಗಿದ್ರೆ ಎಕ್ಸಾಂಪಲ್ಸ್ ಆಫ್ ಫ್ರಿಕ್ಷನ್ ಬೀಯಿಂಗ್ ಎ ಕರ್ಸ್. ಹಾಗಿದ್ರೆ ಕರ್ಸ್ ಆಗಿ ಯಾವ ತರ ಆಕ್ಟ್ ಆಗ್ತಾ ಇದೆ ಅಂದ್ರೆ ಸ್ಕ್ರೂಸ್ ಇರ್ಬೋದು, ಬಾಲ್ ಬೇರಿಂಗ್ಸ್ ಇರ್ಬೋದು, ಶೂ ಇರ್ಬೋದು, ದೇ ವಿಯರ್ ಔಟ್ ಡ್ಯೂ ಟು ದಿಸ್ ಫ್ರಿಕ್ಷನ್, ಅವು ಹಾಳಾಗ್ಬಿಡುತ್ತೆ. ಅಂಡ್ ಈಗ ಯಾವ್ದಾದ್ರು ಗ್ರೈಂಡಿಂಗ್ ಅಥವಾ ಮಿಕ್ಸಿಂಗ್ ಮಷೀನ್ ಅನ್ನ ನೋಡಿದ್ರೆ ನೀವು, ಹೀಟ್ ಜನರೇಟ್ ಮಾಡುತ್ತೆ, ವಿಚ್ ಲೀಡ್ಸ್ ಟು ಎನರ್ಜಿ ಲಾಸ್. Friction can also produce heat which can damage machines. ಜಾಸ್ತಿ ಹೀಟ್ ಆಗಿ ಮಷಿನ್ ಹಾಳಾಗ್ಲೂಬಹುದು. ಥ್ಯಾಂಕ್ ಯು.